ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಈ ಆಶ್ಲೇಷ ಬಲಿ ಪೂಜೆಯನ್ನು ಯಾವ ಕಾರಣಕ್ಕಾಗಿ ಮಾಡಬೇಕು ಹಾಗೂ ಯಾವ ದೋಷಕ್ಕಾಗಿ ಈ ಆಶ್ಲೇಷ ಪೂಜೆಯನ್ನು ಮಾಡಿಸಬೇಕು ಹಾಗೂ ದೋಷ ನಿವಾರಣೆಯಿಂದ ಯಾವ ಫಲ ಬರ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆಯನ್ನು ಜಾತಕದಲ್ಲಿ ನಾಗದೋಷ ಇದ್ದರೆ ಅದರ ನಿವಾರಣೆಗಾಗಿ ಮಾಡುವಂತಹ ಪೂಜೆ ಇದಾಗಿದೆ. ಯಾರ ಜಾತಕದಲ್ಲಿ ಸರ್ಪದೋಷ ಇರ್ತದೆಯೋ ಆ ಸರ್ಪದೋಷ ಪ್ರೀತ್ಯರ್ಥವಾಗಿ ಮಾಡುವಂತಹ ದೋಷ. ಪೂರ್ವದಲ್ಲಿ ಮಾಡಿದಂಥ ಸರ್ಪಹತ್ಯೆ ದೋಷಗಳು, ಸರ್ಪ ದೋಷಾದಿಗಳು, ಸರ್ಪಕ್ಕೆ ಸಂಬಂಧಪಟ್ಟಂಥ ಶಾಪಾದಿಗಳು ಬಂದಿದ್ದರೆ ಅದಕ್ಕೆ ಸಂಬಂಧಪಟ್ಟ ಮಾಡುವಂಥ ಪೂಜೆ. ಪುರುಷ ಅಥವಾ ಮಹಿಳೆಯರ ಸರ್ಪದೋಷ ಆಗಿರಬಹುದು, ಕುಲದೋಷ ಆಗಿರಬಹುದು, ಸಂತಾನದ ವಿಳಂಬತೆ ಆಗಿರಬಹುದು, ವಿವಾಹ ವಿಳಂಬತೆ ಆಗಿರಬಹುದು. ಇವೆಲ್ಲ ಈ ಒಂದು ದೋಷದಿಂದ, ಸರ್ಪದೋಷದಿಂದ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತದೆ. ಹಾಗಾಗಿ ಈ ಪವಿತ್ರವಾಗಿ ನಾಗದೇವತೆಗಳನ್ನು ಆವಾಹನೆ ಮಾಡಿಕೊಂಡು ನಾಗದೇವರ ಪ್ರೀತ್ಯರ್ಥವಾಗಿ ಈ ಪೂಜೆಯನ್ನು ಮಾಡೋದು ಉತ್ತಮ. ಆಶ್ಲೇಷ ದಿನದಿಂದಾಗಲಿ ಆಶ್ಲೇಷ ನಕ್ಷತ್ರ ಇರುವಂತಹ ದಿನದಲ್ಲಿ ಈ ಪೂಜೆಯನ್ನು ಮಾಡೋದು ಸರ್ವೋತ್ತಮ. ವಿಶೇಷವಾಗಿ ಅಷ್ಟಕುಲ ನಾಗದೇವತೆಗಳನ್ನು ಆವಾಹನೆ ಮಾಡಿಕೊಂಡು ಮಂಡಲಾರಾಧನೆ ಮಾಡಿ ಮಂಡಲಕ್ಕೆ ಸಂಬಂಧಪಟ್ಟಂಥ ಪೂಜಾದಿಗಳನ್ನು ಮಾಡಿ ಆವಾಹನೆ ಮಾಡಿಕೊಂಡು ಅಲ್ಲಿ ಬಲಿಹರಣಗಳನ್ನು ಕೊಟ್ಟು ಪೂಜೆ ಮಾಡಿಸಿ ನಾಗನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ನಮ್ಮಿಂದ ಆದಂತಹ ಅಜ್ಞಾನತಃ ಸರ್ಪದೋಷ ನಿವಾರಣೆ ಆಗಲಿ, ಸರ್ಪದೋಷದಿಂದ ಬಂದಂಥ ಸರ್ಪದೋಷಗಳು ಪರಿಹಾರ ಆಗಿ ಕುಟುಂಬಕವಾಗಿ ಒಳ್ಳೆಯದಾಗಲಿ ಪ್ರಾರ್ಥನೆ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಸರ್ಪದೋಷಗಳು ಪರಿಹಾರ ಆಗಿ ಆ ದೇವರ ಅನುಗ್ರಹದಿಂದ ಸರ್ವತಃ ಒಳ್ಳೆಯದಾಗ್ತದೆ. ಇದನ್ನು ಹೆಚ್ಚಿನ ಮಾಹಿತಿಯನ್ನು ಪಂಡಿತರನ್ನು, ಶಾಸ್ತ್ರಜ್ಞರನ್ನು, ವಿದ್ವಾಂಸರನ್ನು ಕೇಳಿ ಈ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಸೋದ್ರಿಂದ ವಿಶೇಷವಾದಂಥ ಫಲ ಬರುತ್ತದೆ.